ವೀಕ್ಷಕರೇ, ಎಲ್ಲಾ ರೈತ ಬಾಂಧವರಿಗೆ ಇಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ತಿಳಿಸುತ್ತಾ, ಹೌದು, ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ರೈತರ ಖಾತೆಗಳಿಗೆ ಈಗಾಗಲೇ ಇಲ್ಲಿ ಬೆಳೆ ಪರಿಹಾರ ಹಣ ಅಂದರೆ ಬೆಳೆ ವಿಮಾವನ್ನು ಇನ್ನೂ ತನಕ ಬಿಡುಗಡೆನೇ ಆಗಿಲ್ಲ. ಹೌದು ವೀಕ್ಷಕರೇ, ಈಗಾಗಲೇ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಹತ್ತತ್ರ 14.25 ಲಕ್ಷ ರೈತರ ಖಾತೆಗಳಿಗೆ ಬೆಳೆ ಹಾನಿ ವಿಮಾ ಅನ್ನೋದು ಕೂಡ ಪ್ರತಿಯೊಂದು ರೈತರ ಖಾತೆಗಳಿಗೆ ಬಿಡುಗಡೆ ಆಗಲೇಬೇಕು. ಹೌದು ವೀಕ್ಷಕರೇ, ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಇರುವಂತಹ ಹಲವಾರು ರೈತರ ಖಾತೆಗಳಿಗೆ ಈಗಾಗಲೇ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿರುವುದರಿಂದ ಉಳಿದ ರೈತರ ಖಾತೆಗಳಿಗೆ ಹಣ ಅನ್ನೋದು ಕೂಡ ಇಲ್ಲಿ ಯಾವಾಗ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ಹೌದು, ಖಂಡಿತವಾಗಿಯೂ ಕೂಡ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಅಷ್ಟೇ ಅಲ್ಲ, ಪ್ರತಿಯೊಂದು ರೈತರು ಅಂದರೆ ರಾಜ್ಯದ ಪ್ರತಿಯೊಂದು ರೈತರಿಗೂ ಸಹಿತ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಅಂದರೆ ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಹಣದ ಬಗ್ಗೆ ಮತ್ತು ಈಗಾಗಲೇ 1-2 ಲಕ್ಷ ಸಾಲ ಮನ್ನಾ ಆಗುವ ಕುರಿತು ಒಂದು ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿರುವುದರಿಂದ ಅದರ ಬಗ್ಗೆನೂ ಕೂಡ ಏನೆಲ್ಲ ಮಾಹಿತಿ ಬಂದಿದೆ ಅಂತ ನಾವು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು ವೀಕ್ಷಕರೇ, ಪ್ರತಿಯೊಂದು ರೈತರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳಾಗಿರುತ್ತವೆ. ಅದಕ್ಕಾಗಿ ಬನ್ನಿ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಮತ್ತು ಅದೇ ರೀತಿಯಾಗಿ ಕೂಡ ಪ್ರತಿಯೊಂದು ರೈತರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನುವುದರ ಜೊತೆಗೆ ತಪ್ಪದೆ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ, ನೋಡಿ ವೀಕ್ಷಕರೇ, ನೀವು ಕೂಡ ಒಬ್ಬರು ರೈತರಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಕೂಡ ಇನ್ನೂ ತನಕ ಬೆಳೆ ಪರಿಹಾರ ಹಣ ಅನ್ನೋದು ಕೂಡ ಇನ್ನೂ ತನಕ ಬಂದಿಲ್ಲ ಅಂದರೆ ನಿಮಗೆ ಈ ಒಂದು ರೂಲ್ಸ್ ಅನ್ನು ಕಡ್ಡಾಯವಾಗಿ ನೀವು ತಪ್ಪದೆ ಪಾಲಿಸಿದರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿನಿಂದ ಇಲ್ಲಿ ಹಣ ಕೊಡಲಿ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಈಗಾಗಲೇ ಹಲವಾರು ರೈತರ ಖಾತೆಗಳಿಗೆ ಹಣ ಅನ್ನೋದು ಕೊಡಲಿ ಬಿಡುಗಡೆ ಮಾಡಿರುವ ಸರ್ಕಾರ ಉಳಿದ ರೈತರ ಖಾತೆಗಳಿಗೆ ಇನ್ನೂ ತನಕ ಹಣ ಬಿಡುಗಡೆನೇ ಆಗಿಲ್ಲ. ಹೌದು, ಯಾವ ಕಾರಣದಿಂದಲೇ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿಲ್ಲ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ಬನ್ನಿ ಅದರ ಬಗ್ಗೆನೂ ಕೂಡ ಏನೆಲ್ಲ ಮಾಹಿತಿ ಬಂದಿದೆ, ಏನೆಲ್ಲ ಏನು ಸುದ್ದಿ ಅಂತ ನಾವು ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ವೀಕ್ಷಕರೇ, ನೋಡಿ, ಖಂಡಿತವಾಗಿಯೂ ಕೂಡ ನೀವೇನಾದರೂ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡುವುದರ ಜೊತೆಗೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಸಹಿತ ಮಾಡಬಹುದು. ಬನ್ನಿ ಹಾಗಿದ್ದರೆ ತಡಕ್ಕೆ ವಿಡಿಯೋನ ನಾವು ಪೂರ್ತಿಯಾಗಿ ನೋಡಿಕೊಳ್ಳುತ್ತಾ ಹೋಗೋಣ. ಹೌದು ವೀಕ್ಷಕರೇ, ನೋಡಿ, ಮೊದಲಿಗೆ ನಾವು ಇಲ್ಲಿ ನೋಡ್ತಾ ಹೋದರೆ ಬೆಳೆ ಪರಿಹಾರ ಹಣ ಅಂದರೆ ಈ ಒಂದು ಹಣವನ್ನು ಪ್ರತಿಯೊಂದು ರೈತರ ಖಾತೆಗಳಿಗೆ ಬಿಡುಗಡೆ ಆಗಲೇಬೇಕು. ಹೌದು, 26-27ನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಾಶವಾಗಿರುವ ಕಾರಣದಿಂದ ಹಣ ಅನ್ನೋದು ಕೂಡ ಈಗಾಗಲೇ ಬಿಡುಗಡೆ ಆಗಿದೆ, ಅದು ಓಕೆ. ಆದರೆ ಇನ್ನು ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಇನ್ನೂ ತನಕ ಇಲ್ಲಿ ₹1 ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಿಲ್ಲ. ಹೌದು, ಯಾವ ಕಾರಣದಿಂದ ಬಿಡುಗಡೆ ಆಗಿಲ್ಲ ಮತ್ತು ಇದು ಪ್ರತಿಯೊಂದು ರೈತರಿಗೂ ಸಹಿತ ಅನ್ವಯವಾಗುತ್ತದೆಯಾ ಇಲ್ವಾ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ಹೌದು ವೀಕ್ಷಕರೇ, ಪ್ರತಿಯೊಂದು ರೈತರಿಗೂ ಸಹಿತ ಈ ಒಂದು ಮಾಹಿತಿ ತಪ್ಪದೆ ತಿಳಿದಿರಬೇಕು. ಈಗಾಗಲೇ ನೋಡಿ, ಪ್ರತಿಯೊಂದು ಎಕರೆಗೆ ಇಂತಿಷ್ಟು ರೂಪಾಯಿ ಹಣ ಅಂತ ಬಿಡುಗಡೆ ಮಾಡುವ ಸರ್ಕಾರ ಉಳಿದ ರೈತರ ಖಾತೆಗಳಿಗೆ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ₹1 ಹಣವನ್ನು ಕೂಡ ಬಿಡುಗಡೆನೆ ಮಾಡ್ತಾ ಇಲ್ಲ. ಹೌದು, ಯಾವ ಕಾರಣದಿಂದಲೇ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ಹೌದು, ಖಂಡಿತವಾಗಿಯೂ ಕೂಡ ಈಗಾಗಲೇ ನೋಡಿ ವೀಕ್ಷಕರೇ, ಹಲವಾರು ರೈತರ ಖಾತೆಗಳಿಗೆ ರಿಜೆಕ್ಟ್ ಆಗ್ತಾ ಇರುವಂಥದ್ದು ಅಂದರೆ ಲೈಕ್ ಬೆಳೆ ಹಾನಿ ಪರಿಹಾರ ಹಣದ ಕಡೆಯಿಂದ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ₹1 ಹಣ ಅನ್ನೋದು ಕೂಡ ಅವರ ಖಾತೆಗಳಿಗೆ ಬಿಡುಗಡೆನೇ ಆಗಿಲ್ಲ. ಹೌದು, ಯಾವ ಕಾರಣದಿಂದಲೇ ಬಿಡುಗಡೆ ಆಗಿಲ್ಲ ಅಂತ ನೀವು ನಮಗೆ ಕೇಳ್ತಾ ಇರಬಹುದು. ನೋಡಿ, ಇಲ್ಲಿ ಮೊದಲಿಗೆ ನಾವು ನೋಡ್ತಾ ಹೋದರೆ ನೋಡಿ, ಈ 2 ರೂಲ್ಸ್ಗಳನ್ನು ಕೂಡ ನೀವು ತಪ್ಪದೆ ಪಾಲಿಸಬೇಕು. ಅಂದರೆ ಈಗಾಗಲೇ ವೀಕ್ಷಕರೇ, ಸ್ವಲ್ಪ ಸರ್ಕಾರದ ಬಳಿ ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ಸಮಸ್ಯೆ ಮತ್ತು ಬ್ಯಾಂಕುಗಳು ಕೂಡ ರಜಾ ಇರುವ ಕಾರಣ ಈ ರೀತಿಯ ಹಣ ಕೂಡ ಇಲ್ಲಿ ಬಿಡುಗಡೆ ಆಗಲು ಸಹಾಯವನ್ನು ತೆಗೆದುಕೊಳ್ಳಲಾಗಿರುತ್ತದೆ. ಅದಕ್ಕಾಗಿ ಅದರ ಟೈಮಿಗೆ ಯಾವುದೇ ರೀತಿಯಾಗಿ ಕೂಡ ಇಲ್ಲಿ ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಿರಲ್ಲ. ಇದು ಕೂಡ ಮೊದಲನೆಯ ಒಂದು ಕಂಡೀಷನ್. ಎರಡನೆಯ ರೂಲ್ಸನ್ನು ನೋಡ್ತಾ ಹೋದರೆ ನೋಡಿ, ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಹಣ ಕೊಡಲಿ ತಪ್ಪದೆ ನೀವು ಮುಂಬರುವ ದಿನಗಳಲ್ಲಿ ತಪ್ಪದೆ ಪಡೆದುಕೊಳ್ಳುತ್ತಾ ಹೋಗಬೇಕಾದರೆ ನೀವು ತಪ್ಪದೆ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ತಪ್ಪದೆ ಮಾಡಲೇಬೇಕು. ಹೌದು, ಯಾವ ಚಿಕ್ಕ ಕೆಲಸ ಅಂತ ನೀವು ನಮಗೆ ಕೇಳ್ತಾ ಇರ್ತೀರಿ. ಹೌದು ವೀಕ್ಷಕರೇ, ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಕೃಷಿ ಇಲಾಖೆ ಅಂತ ಇಲ್ಲಿ ಇದೇ ಇರುತ್ತದೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ರೈತ ಸಂಪರ್ಕ ಇಲಾಖೆ ಅಂದರೆ
ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಒಂದು ಸಲ ಭೇಟಿ ಕೊಟ್ಟು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ತೆಗೆದುಕೊಂಡು, ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಹೊಲದ ಪಹಣಿ ಉತಾರಿ, ಸೊ ಈ 3 ಡಾಕ್ಯುಮೆಂಟ್ಗಳನ್ನು ಕೂಡ ತೆಗೆದುಕೊಂಡು ತಪ್ಪದೆ ನೀವು, ಹೌದು ವೀಕ್ಷಕರೇ, ನೀವು ಬೆಳೆ ಹಾನಿ ಪರಿಹಾರ ಹಣವನ್ನು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದರೆ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಮಾಡಲೇಬೇಕು. ಖಂಡಿತವಾಗಿಯೂ ಕೂಡ ಈ KYC ಕೂಡ ಮಾಡಿಸಿ ಮತ್ತು ಅದೇ ರೀತಿಯಾಗಿ ಕೂಡ ನೀವು ಎಲ್ಲ ರೀತಿಯಾಗಿ ಕೂಡ ಡಾಕ್ಯುಮೆಂಟ್ಗಳನ್ನು ಕೂಡ ಕೊಟ್ಟು FID ಕೂಡ ಮಾಡಿಸಿದ್ದೀರಾ ಇಲ್ವಾ ಅಂತ ಒಂದು ಸಲ ನೀವು ತಪ್ಪದೆ ಪರಿಶೀಲಿಸಬೇಕು. ಹೌದು, ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ಸಲ ಭೇಟಿ ಕೊಟ್ಟು ಅಲ್ಲಿ ಇರುವಂತಹ ಅಧಿಕಾರಿಗಳಿಗೆ ನೀವು ರಿಕ್ವೆಸ್ಟ್ ಮಾಡಿಸಬೇಕು. ಏನೆಂದರೆ ಲೈಕ್ ನಮ್ಮ ಖಾತೆಗಳಿಗೆ ಸರ್ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಬೆಳೆ ಪರಿಹಾರ ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಿಲ್ಲ. ಆದರೆ ಇನ್ನೂ ತನಕ ಏಕೆ ಬಿಡುಗಡೆ ಆಗಿಲ್ಲ ಮತ್ತು ಈಗಾಗಲೇ ಅತಿಯಾದ ಮಳೆ, ಅತಿಯಾದ ಬಿಸಿಲು, ಚಳಿ ಈ ರೀತಿ ಪ್ರಕೃತಿ ವಿಸ್ಮಯಗಳಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ಜಮೀನುಗಳಲ್ಲಿ ಬೆಳೆದಿರುವಂತಹ ಬೆಳೆಗಳು ಕೂಡ ನಾಶವಾಗಿರುವುದನ್ನು ಕೂಡ ನೀವು ಕೂಡ ನೋಡಿರುತ್ತೀರಿ ಮತ್ತು ನಾವು ಕೂಡ ನೋಡಿರುತ್ತೇವೆ. ಸೊ ಅದಕ್ಕಾಗಿ ಇನ್ನೂ ತನಕ ಏಕೆ ಬೆಳೆ ಪರಿಹಾರ ಹಣ ಅನ್ನೋದು ಕೂಡ ಸರ್ಕಾರ ಇನ್ನೂ ತನಕ ಬಿಡುಗಡೆನೆ ಮಾಡಿಲ್ವಾ ಮತ್ತು ಇಲ್ಲಿ ಸರ್ಕಾರದ ಬಳಿ ದುಡ್ಡು ಇದೆಯಾ ಇಲ್ವಾ ಅಂತ ನಿಮ್ಮ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟುತ್ತವೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇಲ್ಲ ವೀಕ್ಷಕರೇ, ಈಗಾಗಲೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಕರೆಕ್ಟಾಗಿ ಇಟ್ಟಿದ್ದರೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ತಪ್ಪದೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅಂದರೆ ಎಲ್ಲ ರೀತಿಯಾಗಿ ಕೂಡ ಡಾಕ್ಯುಮೆಂಟ್ಗಳು ಕೂಡ ಇಲ್ಲಿ ಕರೆಕ್ಟ್ ಇದ್ದಿರಬೇಕು. ಅದೇ ರೀತಿಯಾಗಿ ಕೂಡ ಈಗಾಗಲೇ ವೀಕ್ಷಕರೇ ನೀವು ನಿಮ್ಮ ಊರಿನಲ್ಲಿ ಇರುವಂಥ ಜಮೀನು ಕೂಡ ಇರ್ತದಲ್ಲ, ಆ ಒಂದು ಜಮೀನು ಒಂದು ಸಲ ನೀವು GPS ಮಾಡಿಸಬೇಕು. ಹೌದು, GPS ಮಾಡಿಸಿದರೆ ಮಾತ್ರ ನಿಮಗೆ ಇಲ್ಲಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತದೆ. ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಪ್ರತಿಯೊಂದು ರೈತ ಬಾಂಧವರು ಕೂಡ ಇಲ್ಲಿ ತಪ್ಪದೆ ಮಾಡಲೇಬೇಕು. ಅದಕ್ಕಾಗಿ ಉಳಿದ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ರೈತರಿಗೂ ಸಹಿತ ಹಣ ಕೂಡ ಇಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಹೌದಲ್ವ? ಅದಕ್ಕಾಗಿ ಬನ್ನಿ ಯಾವ ಜಿಲ್ಲೆ ಏನಿಲ್ಲ ಏನು ಸುದ್ದಿ ಅಂತ ತಿಳಿದುಕೊಳ್ತಾ ಹೋಗ್ತಾ ಇದ್ರೆ, ಹೌದು ಪ್ರತಿಯೊಂದು ಜಿಲ್ಲೆಗಳು ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕೂಡ ಜಿಲ್ಲೆಗಳು ಸಹಿತ ಇಲ್ಲಿ ಕೊಟ್ಟಿಲ್ಲ. ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಇಲ್ಲಿ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಎಕರೆಗೆ ಎಷ್ಟು ರೂಪಾಯಿ ಹಣ ಕೂಡ ಇಲ್ಲಿ ಬಿಡುಗಡೆ ಮಾಡಬೇಕಲ್ಲ, ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಲು ಮುಂದಾಗಿರುವಂಥದ್ದು. ಹೌದು ವೀಕ್ಷಕರೇ, ಇದಾಗಿತ್ತು ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ಈ ರೀತಿ ಬಂದ ಮಾಹಿತಿ. ಅದೇ ರೀತಿಯಾಗಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಎಕರೆಗೆ ಎಷ್ಟು ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ 10ರಿಂದ 15% ಹಣವನ್ನು ಕೂಡ ಏರಿಕೆ ಮಾಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸೊ ಅದು ಫೇಕಾ ಮತ್ತು ಸುಳ್ಳ ಕರೆನಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು, ಇದಾಗಿತ್ತು ಈ ದಿನದ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣದ ಬಗ್ಗೆ ಒಂದು ಚಿಕ್ಕ ಮಾಹಿತಿ, ಅಂದರೆ ತಪ್ಪಾಗಲ್ಲ. ಅದೇ ರೀತಿಯಾಗಿ ಕೂಡ ವೀಕ್ಷಕರೇ, ಸೊ 1ರಿಂದ 2 ಲಕ್ಷದ ತನಕ ಸಾಲ ಮನ್ನಾ ಮಾಡುವ ಕುರಿತು ಒಂದು ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ಖಂಡಿತವಾಗಿಯೂ ಕೂಡ ಸೊ ಅದರ ಬಗ್ಗೆನೂ ಕೂಡ ಸ್ವಲ್ಪ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ಮಾಹಿತಿ. ಖಂಡಿತವಾಗಿಯೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಿ ಅಂದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದೇನಾದರೂ ರೈತರಿಗೆ ಮಾತ್ರ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ನಮ್ಮ ಚಾನಲ್ಗೆ ಒಂದು ಸಲ ಭೇಟಿ ಕೊಟ್ಟು ನೀವು ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಕೂಡ ಲಭ್ಯವಾಗುವ ಸಾಧ್ಯತೆ ಇರುತ್ತದೆ. ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಡೇಟ್ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.